ಹಿಂದಿನ ವಿಡಿಯೋದಾಗ ನಾವು ತಿಳ್ಕೊಂಬಂದಿದ್ವಿ ಏನಪ್ಪ ಅಂತಂದ್ರೆ ಚಿಕನ್ ಪಾಕ್ಸ್ ಅಮ್ಮ ಗಣೇಶನ ಅಂತ ಏನು ಕರಿತೀವಿ. ಇದು ಹೆಂಗೆ ಬರ್ತೈತಿ, ಇದು ಹೆಂಗೆ ಹರಡ್ತೈತಿ, ಇದ್ರ ಗುಣಲಕ್ಷಣಗಳು ಅನ್ನೋದನ್ನ ಹಿಂದಿನ ವಿಡಿಯೋದಾಗ ತಿಳ್ಕೊಂಬಂದಿದ್ವಿ. ಈಗ ನಾವು ಅದ್ರ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ತಪ್ಪು ತಿಳುವಳಿಕೆಗಳನ್ನು ನಾವು ವಿಡಿಯೋದಾಗ ತಿಳ್ಕೊಂಬರೋಣ. ನಮಸ್ಕಾರ, ನಾನು ನಿಮ್ಮ ವೈದ್ಯ ಕನ್ನಡಿಗ. ಹೌದು, ಗ್ರಾಮೀಣ ಭಾಗಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಅನೇಕ ತಪ್ಪು ತಿಳುವಳಿಕೆಗಳು ಅದಾವು. ಅದು ಏನೇನಪ್ಪ ಅಂತಂದ್ರೆ, ಮೊದಲೇದಾಗಿ ಏನಪ್ಪ ಅಂತಂದ್ರೆ, ಇದು ಒಂದು ರೋಗ ಅಲ್ಲ, ಇದು ಯಾವುದೋ ಒಂದು ಗ್ರಾಮ ದೇವತೆ ಅಥವಾ ನಿಮ್ಮ ಮನೆ ದೇವರು ಮುನಿಸ್ಕೊಂಡಾಗ ಸೆಟ್ ಮಾಡ್ಕೊಂಡಾಗ ಬರ್ತೈತಿ. ಅದಕ್ಕೆ ತುಪ್ಪ ದೀಪ ಹಚ್ಚಿ ಸಮಾಧಾನ ಮಾಡಿದರೆ, ಶಾಂತ ಮಾಡಿದರೆ ಅಂತಂದ್ರೆ ಇದು ಕಡಿಮೆ ಆಗುತ್ತೆ ಅಂತ ತಪ್ಪು ತಿಳ್ಕೊಂಡಿರ್ತಾರೆ. ಆದರೆ ಇದು ಒಂದು ಕೇವಲ ವೈರಸ್ ಇನ್ಫೆಕ್ಷನ್, ವೈರಾಣು ಇನ್ಫೆಕ್ಷನ್ ಇಂದ ಬಂದಿರುತ್ತೆ, ಸಾಂಕ್ರಾಮಿಕ ರೋಗ. ಆಮೇಲೆ ಎರಡನೇದೇನಪ್ಪ ಅಂತಂದ್ರೆ, ಇದು ಬೇರೆ ಸಣ್ಣ ಮಕ್ಕಳಿಗೆ ಅಷ್ಟೇ ಬರ್ತೈತಿ, ದೊಡ್ಡವರಿಗೆ ಬರಂಗಿಲ್ಲ ಅನ್ನೋದು ಒಂದು ತಪ್ಪು ತಿಳುವಳಿಕೆ. ಇದು ಯಾಕಪ್ಪ ಅಂತಂದ್ರೆ, ಇದು ಯಾವ ವಯಸ್ಸಿನಾದ್ರೂ ಬರ್ಬೋದು, ಆದರೆ ಹೆಚ್ಚಾಗಿ ಇದು ಸಣ್ಣ ಮಕ್ಕಳಲ್ಲಿ ಕಂಡು ಬರ್ತೈತಿ. ಮೂರನೇದೇನಪ್ಪ ಅಂತಂದ್ರೆ, ಇದು ಹೆಂಗಪ್ಪ ಅಂತಂದ್ರೆ ಸಾಯಕ್ಕಿಂತ ಮೊದಲು ಒಂದ್ಸತಿ ಕಂಪಲ್ಸರಿ ಬಂದ ಹೋಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಇದು ನಿಮ್ಮ ತಪ್ಪದ ಕಲ್ಪನೆ. ಇದು ಬಂಧನ ಬರ್ಬೋದು, ಬರ್ದೇನೆ ಇರ್ಬೋದು. ಆಮೇಲೆ ಇದೇನು ತಿಳ್ಕೊಂಡಿರ್ತಾರಪ್ಪ ಅಂತಂದ್ರೆ, ನಾಲ್ಕನೇದೇನಪ್ಪ ಅಂತಂದ್ರೆ, ಇದು ಬಂತಂತಂದ್ರೆ, ಇದು ಒಂದ್ಸತಿ ಬಂದು ಹೋಯ್ತಂತಂದ್ರೆ ಇನ್ನೊಂದ್ಸತಿ ಗ್ಯಾರಂಟಿ ಬರಂಗಿಲ್ಲ ಅನ್ನೋದು ತಪ್ಪು ತಿಳುವಳಿಕೆ. ಇದು ಯಾಕಪ್ಪ ಅಂತಂದ್ರೆ, ಇದು ವಾಪಸ್ ಬರುವಂಥ ಚಾನ್ಸಸ್ ಇದ್ರೂ ಇರ್ಬೋದು. ಆಮೇಲೆ ಐದನೇದೇನಪ್ಪ ಅಂತಂದ್ರೆ, ಇದಕ್ಕೆ ನಾವು ವ್ಯಾಕ್ಸಿನ್ ಅಂತ ಏನು ಕರಿತೀವಿ, ಚುಚ್ಚುಮದ್ದು ಅಂತ ಏನು ಕರಿತೀವಿ, ಇದನ್ನ ಹಾಕ್ಸಿದ್ರೇ ಬರುತ್ತಂತ ಕೆಲವೊಬ್ಬರು ತಪ್ಪು ತಿಳುವಳಿಕೆ ತಿಳ್ಕೊಂಡು ಇದನ್ನ ಹಾಕ್ಸಕ್ಕೆ ಹೋಗಂಗಿಲ್ಲ. ಆರನೇದೇನಪ್ಪ ಅಂತಂದ್ರೆ, ಇದು ಬಂದಾಗ ಅವ್ರಿಗೆ ಜಳಕ ಮಾಡಕ್ಕೆ ಅಥವಾ ಸ್ನಾನ ಮಾಡಕ್ಕೆ ಅವ್ರು ಬಿಡಂಗಿಲ್ಲ. ಯಾಕಪ್ಪ ಅಂತಂದ್ರೆ, ಇದರಿಂದ ಅದು ಜಾಸ್ತಿ ಆಗುತ್ತೆ ಅನ್ನೋದನ್ನು ಅವರು ತಿಳ್ಕೊಂಡಿರ್ತಾರೆ. ಆಮೇಲೆ ಏಳನೇದೇನಪ್ಪ ಅಂತಂದ್ರೆ, ಇದು ಬಂದಾಗ ಅವರಿಗೆ ಕೆಲವೊಂದು ಕರೆದಿದ್ದನ್ನ ಎಣ್ಣೆ ಪದಾರ್ಥಗಳನ್ನು ಕೊಡಂಗಿಲ್ಲ. ಇದರಿಂದ ಅವರು ಇದನ್ನು ಜಾಸ್ತಿ ಆಗುತ್ತೆ ಅಂತಂದು ಅವರು ತಿಳ್ಕೊಂಡಿರ್ತಾರೆ. ಆಮೇಲೆ ಎಂಟನೇದೇನಪ್ಪ ಅಂತಂದ್ರೆ, ಇದು ಬಂದಾಗ ನಮ್ಮ ಬೀಗರಂತ ಏನು ಕರಿತೀವಿ, ಸೋದರ ಸಂಬಂಧಿಗಳು ಅವರು ಬುದ್ಧಿ ಮಾಡ್ಕೊಂಬಂದು ಊರಿನವರಿಗೆ ಅಥವಾ ಮನೆ ಬಾಗಿಲಿದ್ದವರಿಗೆ ಊಟ ಮಾಡಿಸಿದ್ರೆ ಇದು ಕಡಿಮೆ ಆಗುತ್ತೆ ಅಂತಂದು ಕೆಲವೊಂದು ತಪ್ಪು ತಿಳುವಳಿಕೆಗಳು ಇನ್ನೂ ಭಾಳ ಅದಾವು. ಇದೇ ಥರನಾದ ಅನೇಕ ತಪ್ಪು ತಿಳುವಳಿಕೆಗಳು ನಮ್ಮ ಗ್ರಾಮೀಣ ಭಾಗದಾಗ ಇನ್ನೂ ಭಾಳ ಅದಾವು. ಅದೇ ರೀತಿಯಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗುತ್ತೆ ಅಂದರೆ, ಈ ವಿಡಿಯೋ ನಿಮ್ಗೆ ಏನಾದರೂ ಉಪಯೋಗ ಆಗುತ್ತೆ ಅಂತ, ಈ ವಿಡಿಯೋದಿಂದ ನೀವೇನೋ ಹೊಸ ತಿಳ್ಕೊಂಡಿದ್ದೀರಿ ಅಂತಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿರ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾವು ಸಾಧ್ಯ ಉತ್ತರ ಕೊಡ್ತೀವಿ. ಧನ್ಯವಾದಗಳು.